ಮೊಳಕಾಲ್ಮೂರು ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು ಅಂತಾರಾಜ್ಯ ನಿಧಿ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಬೈರಾಪುರ ಹಿರೇಹಳ್ಳಿ ಗ್ರಾಮದ ಮಧ್ಯದ ವಿಭೂತಿ ಗುಡ್ಡದಲ್ಲಿ ಯಾರೋ ಕಿಡಿಗೇಡಿಗಳು ಅನುಮಾನಾಸ್ಪದವಾಗಿ ಭೂಮಿಯನ್ನು ಶೋಧಿಸುತ್ತಾ ನಿಧಿ ಪತ್ತೆ ಹಚ್ಚಿಕೊಂಡು ಓಡಾಡುತ್ತಿದ್ದ ಬಗ್ಗೆ ಮಾಹಿತಿ ಪಡೆದ ಚಳ್ಳಕೆರೆ ಉಪಾಧೀಕ್ಷಕರಾದ ರಾಜಣ್ಣ, ಮೊಳಕಾಲ್ಮೂರು ವೃತ್ತ ನಿರೀಕ್ಷಕರಾದ ವಸಂತ ಅಸೋದೆ ಹಾಗೂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ತಂಡ ರಚಿಸಿ ದಾಳಿ ನಡೆಸಿದ್ದಾರೆ. ಇನ್ನು ಮೊಳಕಾಲ್ಮೂರು ಮೂಲದ ತಿಮ್ಮರಾಜು, ರಾಮಂಜನಿ, ಬಸಣ್ಣ, ಮೈಲಾರಪ್ಪ ಹಾಗೂ ತಮಿಳುನಾಡು ಮೂಲದ ವೇಣು, ಹನುಮಂತ, ಆನಂದ, ಶ್ರೀನಿವಾಸುಲು, ವೆಂಕಟೇಶ್ ಮತ್ತು ರವಿಶ್ರೀನಿ ಎಂಬ ಒಟ್ಟು 10 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಬಂಧಿತ ಆರೋಪಿಗಳಿಂದ ಪೊಲೀಸರು ಕೃತ್ಯಕ್ಕೆ ಬಳಸಿದ ಇನೋವಾ ಕಾರು, ಜನರೇಟರ್, ಡ್ರಿಲ್ಲಿಂಗ್ ಮಿಷಿನ್, 20 ಮೀಟರ್ ಉದ್ದದ ಕೇಬಲ್, 4 ಪ್ಲಾಸ್ಟಿಕ್ ಪುಟ್ಟಿ, 3 ಸಲಿಕೆ ಮತ್ತು ಆರೋಪಿತರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇನ್ನು ಆರೋಪಿತರನ್ನು ಬಂಧಿಸುವಲ್ಲಿ ಕಾರ್ಯನಿರ್ವಹಿಸಿದ ಮೊಳಕಾಲ್ಮೂರು ವೃತ್ತ ನಿರೀಕ್ಷಕರಾದ ವಸಂತ ವಿ. ಅಸೋದೆ, ಮೊಳಕಾಲ್ಮೂರು ಠಾಣೆಯ ಈರೇಶ್, ಪಿಎಸ್ಐ ಪಾಂಡುರಂಗಪ್ಪ, ಪಿಎಸ್ಐ ಹಾಗೂ ಸಿಬ್ಬಂದಿಯವರ ತಂಡವನ್ನು ರಚಿಸಿ ಶ್ರೀ ರಂಜಿತ್ ಕುಮಾರ್ ಬಂಡಾರು, ಪೊಲೀಸ್ ಅಧೀಕ್ಷಕರು, ಚಿತ್ರದುರ್ಗ ಜಿಲ್ಲೆ ಹಾಗೂ ಶ್ರೀ ಕುಮಾರಸ್ವಾಮಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಚಿತ್ರದುರ್ಗ ಜಿಲ್ಲೆ ಮತ್ತು ರಾಜಣ್ಣ ಟಿ.ಬಿ., ಪೊಲೀಸ್ ಉಪಾಧೀಕ್ಷಕರು, ಚಳ್ಳಕೆರೆ ಉಪವಿಭಾಗೀಯವರು ಉತ್ತಮ ಕಾರ್ಯಕ್ಕೆ ಎಸ್ಪಿ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ.